ಇಲ್ಲಿರುವಂಥ ಹುಡುಗಿ ಅಂತ ಹೇಳಿಬಿಟ್ಟಿದ್ದಾಳಲ್ಲ, ಅವಳಿಗೆ ಯಾರು ಬೆಂಬಲ ಕೊಡ್ತಾ ಇರುವಂಥದ್ದು ಅಂತ ಕೇಳಿದರೆ ಮತ್ತೆ ಆಲ್ ಕಾಯ್ದದವರೇ ಬೆಂಬಲ ಕೊಡ್ತಾ ಇರೋದು. ನೀವು ಆಲ್ ಕಾಯ್ದದ ಬೀಜವನ್ನು ಇಲ್ಲಿ ಬಿತ್ತುವಂಥ ಪ್ರಯತ್ನ ಮಾಡ್ತೀರಾ? ಅದು ಮಾಡಬಾರ್ದು ಅಂತ. ಯಾವ ರೀತಿ ಆಲ್ ಕಾಯ್ದಾ ನಂಟಿದೆ ಅಂತ ಹೇಳ್ತೀರಿ ಮುಸ್ಕಾನ್ಗೆ? ಅಂದ್ರೆ ಯಾವ ರೀತಿ ಅಂತ ಅಲ್ಲ, ಅವನು ಆವತ್ತು ಹೇಳಿದಲ್ಲ, ಅವಳು ಹೇಳಿದ ತಕ್ಷಣವೇ ಅವನಿಗೆ ಬೆಂಬಲ ಕೊಟ್ಟ, ಅಭಿನಂದನೆ ಸಲ್ಲಿಸಿದ. ಇನ್ನು ಅನೇಕ ಜನ ಕಾಂಗ್ರೆಸ್ನವರು ಹೋಗಿ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನು ವಿಚಿತ್ರ ನೋಡಿ, ದೇಶದ್ರೋಹದ ಕೆಲಸಕ್ಕೆ ಕಾಂಗ್ರೆಸ್ನವರು ಮತ್ತೆ ಬೀಜವನ್ನು ಆ ಬೀಜಕ್ಕೆ ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ ಅಂತ. ಸಿಎಂ ಅವ್ರಿಗೂ ಧನ್ಯವಾದ ಸಲ್ಲಿಸಿದೆ ಸರ್. ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಮುಸ್ಕಾನು, ಸಿಎಂ ಅವರು, DCM, UT ಖಾದರ್ ಇವರಿಗೆ ಧನ್ಯವಾದವನ್ನು ಹೇಳಿ ಮತ್ತೆ ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ ಅಂತ ಕೂಡ ಹೌದು. ಅದಕ್ಕೆ ನಾನು ಹೇಳಿದ್ದು, ಇವರೆಲ್ಲರೂ ಕೂಡ ಅಂಥವರಿಗೆ ಬೆಂಬಲ ಕೊಡ್ತಾರೆ ಅಂತ. ಯಾರು ರಾಮನ ಪರವಾಗಿದ್ದಾರೆ, ಯಾರು ಹನುಮಂತನ ಪರವಾಗಿದ್ದಾರೆ, ಯಾರು ದೇಶದ ಪರವಾಗಿದ್ದಾರೆ ಅವರನ್ನು ಕೋಮುವಾದಿ ಅಂತ ಹೇಳ್ತಾರೆ. ಯಾರು ಕೋಮುವಾದವನ್ನು ನಿಜವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೋ ಅಂಥವರಿಗೆ ಸಹಕಾರ, ಬೆಂಬಲ, ಉಡುಗೊರೆ, ಎಲ್ಲ ರೀತಿಯ ಶ್ಲಾಘನೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಅಂತ ಸಿಎಂ ಅವ್ರು ಹೇಳ್ತಿದ್ರಲ್ಲ ಸರ್, ಯಾವ ಆಹಾರವನ್ನ ಕೂಡ ನೋಡಿ, ಅವರು ಯಾವ ಬಟ್ಟೆ ಸಾರ್ವಜನಿಕವಾಗಿ ಉಡ್ತಾರೆ ನಮಗೆ ಸಂಬಂಧಪಟ್ಟದಲ್ಲ. ನೀವು ಸಾರ್ವಜನಿಕವಾಗಿ ಯಾವುದನ್ನು ಒಟ್ಟು ಅಶ್ಲೀಲ ಬೇಡ, ಒಳ್ಳೆ ರೀತಿಯಲ್ಲಿ ನೀವು ಯಾವ ಬಟ್ಟೆ ನೋಡಿದಾದ್ರೂ ನಮಗೆ ಅಡ್ಡಿಲ್ಲ. ಆಹಾರವನ್ನು ನೀವು ತಗೊಳ್ಬೋದು, ಆದರೆ ಯಾವುದನ್ನು ನಾವು ಈ ದೇಶದಲ್ಲಿ ಯಾವುದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಇವರು ಮಹಾತ್ಮ ಗಾಂಧಿ ಚಿತ್ರ ಇಟ್ಕೊಂಡು ಅದರ ಕೆಳಗೆ ಕೆಲಸ ಮಾಡುವಂಥವ್ರು. ಅವರು ಹೇಳಿದ್ರಲ್ಲ, ನನಗೆ ಕಾನೂನು ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಮೊದಲನೇ ಕಾನೂನೇ ಗೋ ಹತ್ಯೆ ನಿಷೇಧ ಅಂತ. ಅದಕ್ಕೋಸ್ಕರ ಗೋವನ್ನು ತಾಯಿ ಅಂತ ಪೂಜೆ ಮಾಡ್ತಾ ಇರುವಂಥ, ದೇವರಂತ ಪೂಜೆ ಮಾಡಿರುವಂಥ ದೇಶದಲ್ಲಿ ಗೋವನ್ನು ಯಾಕೆ ಹತ್ಯೆ ಮಾಡ್ತೀರಿ? ಬೇರೆ ಮಾಡಿ ನೀವು. ನಾವು ಪ್ರಾಣಿ ಬಲಿಗೆ ನಾವು ಒಪ್ಪಿಗೆ ಇಲ್ಲ, ಆದರೂ ನಿಮಗೆ ಮಾಡಬೇಕಾದ್ರೆ ಬೇರೆ ಮಾಂಸ ತಿನ್ನಿ, ಗೋವನ್ನು ಯಾಕೆ ತಿಂತೀರಾ? ಗೋವು ನಮಗೆ ಅಮೃತ ಸಮಾನ. ಅದು ಅದರ ಹಾಲಿರಲಿ, ಅದರ ಮೂತ್ರ ಇರಲಿ, ಅದರ ಸಗಣಿ ಇರಲಿ, ಎಲ್ಲ ಕೂಡ ಪವಿತ್ರವಾಗಿರುವಂಥದ್ದು. ಅದಕ್ಕೋಸ್ಕರ ಅದನ್ನು ಮಾಡಬೇಡಿ ಅಂತ ನಿಷೇಧವನ್ನು ವಾಪಸ್ ಏನಾದರೂ ಸರ್ಕಾರ ತಗೊಂಡ್ರೆ ನಿಮ್ಮ ನಡೆ ಏನಿರೋದು ಸರ್? ಅದರ ವಿರುದ್ಧ ಹೋರಾಟ ಇದೆ. ಅದರ ವಿರುದ್ಧ ಆ ಸಂದರ್ಭದಲ್ಲಿ ಏನು ಯೋಚನೆ ಮಾಡ್ತಾರೆ, ಅದರ ವಿರುದ್ಧ ಹೋರಾಟ ಇದೆ.